ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಪಾರ್ಡ್. ಇದು ರಥಸಪ್ತಮಿ ಲಾಗ್ ರೀ, ಅಂದ್ರೆ ಮಂಗಳವಾರದ ಲಾಗ್ ಆಗಿರುತ್ತೆ ರೀ. ಇವತ್ತು ಬೆಳಗ್ಗೆ ರಂಗೋಲಿ ಹಾಕೊಳಕತ್ತೀನಿ ನೋಡ್ರಿ. ಇಲ್ಲೇ ರಂಗೋಲಿ ಹಾಕೋತಿದ್ದೆ, ಇಲ್ಲೆಲ್ಲ ಬಣ್ಣ ಚೆಲ್ಬಿಟ್ಟಾರು. ಸ್ವಲ್ಪ ಅದೆಲ್ಲ ಕಲ್ಲಿ ಆಗೈತಿ, ಹಂಗಾಗಿ ಅದು ಒಂಚೂರು ಇದನ್ನ ಆಗ್ಬಿಟ್ಟೈತಿ. ಇವಾಗ ನಾನು ಅಷ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕೊಳಕತ್ತೀನಿ. ಈ ಥರ ರಥದ ರಂಗೋಲಿ ಹಾಕ್ಕೊಂಡಿದ್ದೀನಿ ರೀ. ಹಿಂಗೆ ರಂಗೋಲಿ ಎಲ್ಲ ತೆಗೆದ್ಮ್ಯಾಗ ನಾನು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಕಡೆ ಧೂಪನೂ ಹಾಕಿದ್ನಿ. ಇವತ್ತು ನಾವೇನು ಈ ಕಡೆ ಸೆಲೆಬ್ರೇಷನ್ ಕಡಿಮೆ ರೀ, ನಮ್ಮ ಮನೆ ಒಳಗೂ ಕಡಿಮೆ. ಬಟ್ ಇವತ್ತು ಒಳ್ಳೆ ದಿವಸ ಅಂತ ಗೊತ್ತಾಯ್ತು, ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಮನೆಗೆ ಧೂಪ ಎಲ್ಲ ಹಾಕ್ಕೋಬೇಕಾಗಿತ್ತು, ಹಾಕ್ಕೊಂಡೆ. ಮತ್ತು ಇವತ್ತು ಹೊಸ ಬಟ್ಟೆ ಹಾಕ್ಕೋಬೇಕಂತ ನನ್ನ ಫ್ರೆಂಡ್ ಹೇಳಿದ್ಲು. ಈ ಥರ ಒಂದು ಸ್ವಲ್ಪ ಒಂದೊಂದು ಕಡೆ ಸೆಲೆಬ್ರೇಷನ್ ಇರ್ತೈತಿ ಇವತ್ತು, ಬಟ್ ನಮ್ಮ ಕಡೆ ಕಡಿಮೆ, ಈ ಕಡೆ ಯಾರೂ ಮಾಡೋದಿಲ್ಲ. ಆದರೂ ಒಳ್ಳೆ ದಿನ ಐತಿ ಅಂಥೇಳಿ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಧೂಪ ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ದೆ. ಸಬ್ಜಾ ಸೀಡ್ಸ್ ಕುಡಿಯಾಕತ್ತೀನಿ ರೀ. ಇವಾಗ ಸಬ್ಜಾ ಸೀಡ್ಸ್ ಜೊತೆ ಬಾದಾಮ್ ಗೋಂದೂ ಹಾಕೋತಿದ್ದೆ. ಅದು ಯಾಕೋ ನನಗೆ ಕುಡಿಯೋಕ್ಕಾಗಲಿಲ್ಲ ರೀ, ಹೀಗಾಗಿ ನಾನು ಸಬ್ಜಾ ಸೀಡ್ಸ್ ಅಷ್ಟೇ ಕುಡಿಯಾಕತ್ತೀನಿ. ಇವಾಗ ಹೊರಗಡೆ ನೋಡ್ರಿ ವ್ಯೂ ಎಷ್ಟು ಚಂದ ಐತಿ ಅಂತಂದ. ಸೂರ್ಯನ ಆಗಮನ ಆಗಿತ್ತು, ಹೀಗಾಗಿ ನಾನು ಸೂರ್ಯದೇವರ ದರ್ಶನ ತಗೊಂಡು ಕೈ ಮುಗಿದ. ಇವಾಗ ನಾನು ನೆಕ್ಸ್ಟ್ ಕಿಚನಿಗೆ ಹೊಂಟೀನಿ ರೀ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತಂದು ಉತ್ತಪ್ಪ ಮಾಡ್ಕೊಳಕತ್ತೀನಿ. ಇಷ್ಟ ಸಿಂಪಲ್ ಟಿಫಿನ್ ಇತ್ತು ಇವತ್ತು. ಉತ್ತಪ್ಪಕ್ಕೆ ನಾನು ಸ್ವಲ್ಪ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಉತ್ತಪ್ಪ ಹಾಕ್ಕೊಳಕತ್ತೀನಿ ಇವಾಗ. ಎಲ್ಲರೂ ಚಟ್ನಿ ಜೊತೆ ಉತ್ತಪ್ಪ ತಿಂತಾರೆ, ಬಟ್ ನನಗೆ ತುಪ್ಪ ಮತ್ತು ಪುಟಾಣಿ ಚಟ್ನಿ ಅಷ್ಟಿದ್ರೆ ಸಾಕು. ಈ ಥರ ಉತ್ತಪ್ಪ ಮಾಡ್ಕೊಂಡು ನಾನು ಅದಕ್ಕೆ ಮೇಲೆ ಚಿಲ್ಲಿ ಪೌಡ್ರ್ ಅಥವಾ ಪುಟಾಣಿ ಚಟ್ನಿ ಹಾಕ್ಕೋತೀನಿ ರೀ. ಇವಾಗ ಆಯಿಲ್ ಸ್ಪ್ರೇ ಮಾಡಕತ್ತೀನಿ. ಇದು ಆಯಿಲ್ ಸ್ಪ್ರೇದ ಬಾಟಲ್ ನಮ್ಮ ಶಾಪ್ನಾಗ ಬಂದಿದ್ದು ರೀ. ನೋಡಬೇಕು, ಟ್ರೈ ಮಾಡ್ಬೇಕಂತಂದು ತೊಗೊಂಡು ಬಂದಿದ್ದೆ. ಅದರೊಳಗೆ ಜ್ಯೂಸ್ ಬಂದಿತ್ತು, ಆ ಜ್ಯೂಸ್ ಎಲ್ಲ ತೆಗೆದು ಈ ಥರ ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿನಿ. ಅಷ್ಟು ಆಯಿಲ್ ಬರೋಂಗಿಲ್ಲ ಅದ್ರಾಗ. ಇವಾಗ ಉತ್ತಪ್ಪ ರೆಡಿ ಆಯ್ತು ರೀ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಆಮೇಲೆ ಪುಟಾಣಿ ಚಟ್ನಿ ಹಾಕ್ಕೊಂಡು ತಿಂತೀನಿ ಇವಾಗ. ಇವತ್ತಿನ ಬ್ರೇಕ್ಫಾಸ್ಟ್ ಹಿಂಗಿತ್ತು ರೀ. ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣಂತ. ಈ ಥರ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ಪಲ್ಯ ಮಾಡಾಕತ್ತಿದ್ದೆ. ಲಂಚಿಗೆ ರೆಡಿ ಮಾಡ್ಕೊಳಕತ್ತೀನಿ. ಪಲ್ಯ ಅಂದ್ರೆ ನಮ್ಮ ಹೊಲದಾಗಿಂದ ಕಿರಿಕ್ಸಾನಿ ಪಲ್ಯ ತೊಗೊಂಡು ಬಂದ. ಕಿರಿಕ್ಸಾನಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ಮಾಡ್ಕೊಳಕತ್ತೀನಿ ರೀ. ಇಲ್ಲೆಲ್ಲ ನೋಡಾಕತ್ತಿರ್ಬೋದು ನೀವು, ಹಿಂಗೆ ಕಿರಿಕ್ಸಾನಿ ಪಲ್ಯ ಮತ್ತು ಕೊತ್ತಂಬರಿ ಹಾಕ್ಕೊಂಡಿವಿ ನಾವು ಮನೆ ಮುಂದೆ. ನಮ್ಮ ಅತ್ಯಾರ ಪಲ್ಯ ಕೊಡಾಕತ್ತಿದ್ರು ಹರಿದ. ಚಲೋ ಇತ್ತು, ಎಳಿದಿತ್ತು ಫುಲ್ಲ ಪಲ್ಯ. ಹಿಂಗೆ ಹೊಲದಾಗಿಂದ ಡೈರೆಕ್ಟ್ ತಂದು ತಿನ್ನೋ ಮಜಾನ ಬೇರೆ ರೀ. ನಾವು ಸ್ವಲ್ಪ ಕಡ್ಲಿನೂ ಹಾಕ್ಕೊಂಡಿದ್ವಿ, ಆಮೇಲೆ ಕಿರಿಕ್ಸಾನಿ, ಸಬ್ಬಸ್ಗಿ ಎಲ್ಲ ಹಾಕ್ಕೊಂಡಿದ್ವಿ. ಇವಾಗ ಇದನ್ನು ಕಿರಿಕ್ಸಾನಿ ಪಲ್ಯ ಸೋಸ್ಕೋತೀನಿ ರೀ. ಇದನ್ನು ಸ್ವಲ್ಪ ಬೀಜಿತ್ತು, ಅದನ್ನು ನೋಡ್ಕೊಂಡು ನೀಟಾಗಿ ಈ ಥರ ಸೋಸ್ಕೋಬೇಕು. ಹಿಂಗೆ ಎಲೆ ತಕ್ಕೋಬೇಕು. ಇದನ್ನು ಕಡ್ಡಿನೂ ಎಳಿದಿರ್ತೈತೆ ರೀ. ಈ ಥರ ಹಿಂಗೆ ಚೂಟಿ ತೊಗೋಬೇಕು. ಇದನ್ನು ಎಲ್ಲನೂ ಇದೇ ಥರ ಚುಟ್ಕೊಂಡು ಹಿಂಗೆ ಎಳಿದ ಇರ್ತೈತಿ. ಇದು ಆಲ್ಮೋಸ್ಟ್ ಪಲ್ಯ ಹಿಂಗೆ ತೊಗೊಂಡು ಇದನ್ನು ಸ್ವಚ್ಛ ವಾಶ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದು ಹೊಲ್ದಾಗಿರ್ತೈತಿಲ್ಲ, ಮಣ್ಣು ಜಾಸ್ತಿ ಇರ್ತೈತಿ. ಹೀಗಾಗಿ ಮಾರಕ್ಕೆ ಬಂದಿರ್ತಾರೆ ನೋಡ್ರಿ, ಅವ್ರು ತೊಗೊಂಡು ಬಂದಿರ್ತಾರೆ. ನಾವು ಡೈರೆಕ್ಟ್ ತಂದು ಮಾಡತ್ತೀವಂದ್ರೆ ಸ್ವಲ್ಪ ಮಣ್ಣು ಇರತೈತೆ ಆಲ್ಮೋಸ್ಟ್. ನಾವು ಇನ್ನೊಮ್ಮೆ ಮತ್ತು ಉಪ್ಪದು ಹಾಕಿ ನಾನು ಇವಾಗ ವಾಶ್ ಮಾಡ್ಕೊಳಕತ್ತೀನಿ. ಸ್ವಚ್ಛ 2-3 ಸರಿ ವಾಶ್ ಮಾಡ್ಕೋಬೇಕಾಕತಿ. ಯಾಕಂದ್ರೆ ಭಾಳ ಮಣ್ಣು ಇರ್ತೈತಿ ಅದ್ರ ಸಲುವಾಗಿ. ಇವಾಗ ಇದನ್ನೆಲ್ಲ ಸ್ವಚ್ಛಂಗೆ ತೊಳೆದ
ಹಿಂಗೆ ಬಸ್ಸಾಗಿ ಇಟ್ಕೋಬೇಕ್ರಿ. ಇದ್ರಾಗಿಂದ ನೀರಿನ ಅಂಶ ಎಲ್ಲ ಹೋಗಬೇಕು. ಇದಕ್ಕೆ ಪಲ್ಯಕ್ಕೆ ನೀರದು ಹಾಕಿ ಮಾಡಬಾರ್ದು, ಹಂಗೆ ಮಾಡಬೇಕಾಕತಿ. ಅದರ ಸಲುವಾಗಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಬಸ್ಸಾಕಿಡ್ಬೇಕು ಇದನ್ನು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕುಟ್ಕೋತೀನಿ ರೀ ಸಣ್ಣಗೆ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ಕುಟ್ಕೋಬೇಕಾಕೈತಿ. ಒಂದು 3-4 ಮೆಣ್ಸಿನ್ಕಾಯಿ ತೊಗೋಬೇಕು ಮತ್ತು ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ನಿ. ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಸಣ್ಣಗೆ ಕುಟ್ಕೋತೀನಿ ರೀ. ಒಗ್ಗರ್ನಿಗೆ ಮಿಕ್ಸಿ ಮಾಡ್ಕೊಂಡ್ರೂ ನಡಿತೈತಿ. ಈ ಥರ ಕುಟ್ಕೊಂಡ್ಮ್ಯಾಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ್ಮ್ಯಾಗ ಅದು ಕುಟ್ಟಿದ ಪೇಸ್ಟ್ ಇತ್ತಲ್ಲ ಇದ್ರಾಗ ಹಾಕ್ಕೊಂಡು ಒಂಚೂರು ಬಾಡಿಸ್ಕೋಬೇಕು. ಅದೊಂಚೂರು ಫ್ರೈ ಆದ್ಮ್ಯಾಗ ಇದಕ್ಕೆ ನಾವು ನೋಡ್ಕೊಂಡು ಉಪ್ಪು ಸೇರಿಸ್ಕೋಬೇಕ್ರಿ. ಯಾಕಂದ್ರೆ ಯಾವುದೋ ತಪ್ಪಲ ಪಲ್ಯ ಆದರೂ ಅದೇನಾಗಿಬಿಡ್ತೈತಿ, ಕರಿಗಿ ಈಟ ಆಗಿಬಿಡ್ತೈತಿ. ಫ್ರೈ ಮಾಡಿದ್ಮ್ಯಾಗ ಮುಂಚೆಗೆ ನೋಡೋಕೆ ಭಾಳ ಕಾಣಿಸ್ತಿರ್ತೈತಿ. ಬೆಳೆದ ಮ್ಯಾಗೆಲ್ಲ ಆಗ್ಬೋದು ಅಥವಾ ತೊಗೊಂಡು ಬಂದ್ಮ್ಯಾಗೂ ಅದು ಜಾಸ್ತಿನೇ ಕಾಣಿಸ್ತೈತಿ. ಬಟ್ ಫ್ರೈ ಮಾಡಿದ್ಮ್ಯಾಗ ಅದೇನಾಗ್ತೈತಿ, ಕರಿಗಿ ಒಂದು ಅದ್ರ ಅರ್ಧಕ್ಕಿಂತ ಕಡಿಮೆನೇ ಆಗ್ತೈತಿ. ಅದಕ್ಕೆ ನೋಡ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ಅದಕ್ಕೆ ನಾನು ಉಪ್ಪು ಮುಂಚೆಗೆ ಸೇರ್ಸಾಕತ್ತಿಲ್ಲ. ಇವಾಗ ಇದಕ್ಕೆ ಇದೇನು ಪಲ್ಯ ಇತ್ತಲ್ರಿ ಅದನ್ನು ಸೇರಿಸ್ಕೊಂಡು ಒಂಚೂರು ಈ ಥರ ಫ್ರೈ ಮಾಡ್ಕೊತೀನಿ. ಅದು ಕರಗುವರೆಗೂ ನೀರಿನ ಅಂಶ ಹೋಗೋ ತನಕ ಒಂಚೂರು ಹಿಂಗೆ ಬಾಡಿಸ್ಕೊಂಡ್ರೆ ಅದು ಕ್ವಾಂಟಿಟಿ ಕಡಿಮೆ ಆದ್ಮೇಲೆ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳಕ್ಕೆ ಬರ್ತೈತೆ ಅಂತಂದು ಮೊದಲಿಗೆ ನಾನು ಹಿಂಗೆ ಬಾಡಿಸ್ಕೊಳಕತ್ತೀನಿ ರೀ. ಇದನ್ನು ನೀಟಾಗಿ ಇದನ್ನೆಲ್ಲ ಹಿಂಗೆ ಫ್ರೈ ಮಾಡ್ಕೋತಾನೆ ಇರಬೇಕು. ಇದಕ್ಕೆ ನೀರೆಲ್ಲ ಹಾಕಬಾರ್ದು ರೀ. ಯಾಕಂದರೆ ಇದೇನು ತೊಳೆದಿರ್ತಿಲ್ಲ ಅವಾಗ ಒಂಚೂರು ನೀರು ಹಿಡಿದಿರ್ತೈತಿ ಮತ್ತು ಅದರೊಳಗೂ ನೀರಿನ ಅಂಶ ಜಾಸ್ತಿ ಇರ್ತೈತಿ. ಅದಕ್ಕೆ ನೋಡ್ಕೊಂಡು ನೀರದು ಹಾಕಕ್ಕೆ ಹೋಗಬಾರ್ದು ರೀ ಇದಕ್ಕೆ. ಇವಾಗ ನೋಡಿರಿ ಅಷ್ಟು ಪಲ್ಯ ಇಷ್ಟ ಆಯಿತು. ಒಬ್ರು ಅಥವಾ ಇಬ್ಬರು ತಿನ್ನೋಷ್ಟು ಆಯ್ತಿನ. ಇವಾಗ ಇದಕ್ಕೆ ನೋಡ್ಕೊಂಡು ನಾನು ಉಪ್ಪು ಸೇರಿಸ್ಕೊಂಡೆ. ಇದೆಲ್ಲ ಫ್ರೈ ಆಗೋ ತನಕ ಬಿಡಬೇಕು. ಒಂಚೂರು ಕೈ ಹಿಂಗೆ ಬಾಡಿಸ್ಕೊತಾನೆ ಇರಬೇಕಾಗ್ತೈತಿ. ಇವಾಗ ಅದ್ರಾಗೆ ನೀರಿನ ಅಂಶ ಎಲ್ಲ ಹೋಯ್ತು. ಇವಾಗ ಇದನ್ನು ಸರ್ವ್ ಮಾಡ್ಕೊಳಕತ್ತೇನೆ ರೀ. ಅಷ್ಟು ಇದ್ದಿದ್ದು ಪಲ್ಯ ಇವಾಗ ಈಟ ಆಯಿತು. ಇದ್ರ ತುಂಬ ಇದ್ದಿದ್ದು ಪಲ್ಯ ನೋಡೋ ಹತ್ತಿರ್ಬೋದು ನೀವು. ಒಂದು ಸಣ್ಣ ಬೌಲ್ ಸಾರು ತಿನ್ನೋಂಥ ಬೌಲ್ದಷ್ಟು ಆಯ್ತಿದೆ. ಇವಾಗಿದ ಪಲ್ಯ ರೆಡಿ ಆಗೈತೆ ರೀ. ಇದನ್ನು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೋದು, ಟೇಸ್ಟ್ ಹತ್ತೈತಿ. ಇವಾಗ ಕಾಯಿಪಲ್ಯ ತೊಗೊಂಡು ಬಂದಿದ್ರಿ. ಕಾಯಿಪಲ್ಯ ಎಲ್ಲ ತೆಗೆದಿಟ್ಕೊಳಕತ್ತೀನಿ. ಇವ ಲಿಂಬೆ ಹಣ್ಣು ರೀ. ನಮ್ಗೆ ಶಾಪ್ನಾಗ ಮಾರಕ್ಕೆ ಬೇಕಾಗ್ತಾವೆ, ಹೀಗಾಗಿ ಜಾಸ್ತಿನೇ ತೊಗೊಂಡು ಬಂದಿದ್ರು ಲಿಂಬೆ ಹಣ್ಣು. ಫ್ರೆಶ್ ಇದ್ದು ಫುಲ್ಲ. ಮತ್ತು ಇದ್ರ ಜೊತೆಗೆ ಮೂಲಂಗಿ ಆಮೇಲೆ ಮೆಂತ್ಯ ಪಲ್ಯ ಇವನ್ನೆಲ್ಲ ತೆಗೆದು ಇಡಾಕತ್ತೀನಿ. ಮತ್ತು ಇದು ತೊಗೊಂಡು ಬಂದಿದ್ರು ಫ್ಲವರ್, ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಇದ್ದು ರೀ. ಹೀಗಾಗಿ ಉಳ್ಳಾಗಡ್ಡಿನೂ ತರಿಸ್ಕೊಂಡಿದ್ನಿ. ಅದ್ರ ಜೊತೆಗೆ ಅಲ್ಲನೂ ತೊಗೊಂಡು ಬಂದಿದ್ರು. ಮತ್ತು ಡೈಲಿ ಯೂಸಿಗೆಲ್ಲ ಬೇಕಿರ್ತೈತೆ ಅಂತಂದು ಖಾಲಿಯಾಗಿತ್ತು, ಅಲ್ಲನೂ ತೊಗೊಂಡು ಬಂದಿದ್ರು. ಮತ್ತು ಇವ ಅವ್ರೆಕಾಯಿ ರೀ. ಇವೊಂಥರ ಅಗಲಿದ್ದು ಅವಷ್ಟು ಅವ್ರೆಕಾಯಿ ತೊಗೊಂಡು ಬಂದಿದ್ರು. ಎಲ್ಲ ಫ್ರೆಶ್ ಇತ್ತು ಕಾಯಿಪಲ್ಯ. ಹೀಗಾಗಿ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ 1-2-3 ದಿನದ ತನಕ ಬರ್ತೈತೆ ಅಂತ ತೆಗೆದಿಡಾಕತ್ತಿದ್ವಿ. ಉಳ್ಳಾಗಡ್ಡಿನೂ ಮಸ್ತಿದ್ದು ರೀ. ಇಷ್ಟ ನಮ್ಗೆ ಭಾಳ ದೊಡ್ಡ ಸೈಜ್ ಆದ್ರೆ ನಾವು ಮನ್ಯಾಗ ಕಡಿಮೆ ಜನ ಅದೀವಿ, ಹೆಂಚಿ ಅರ್ಧ ತೆಗೆದಿಡಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ನೋಡಿ ಮೀಡಿಯಮ್ ಸೈಜ್ದನ್ನ ತರಿಸ್ಕೊಂಡಿರ್ತೀನಿ ನಾನು ಅಷ್ಟು. ಅವ್ನು ಉಳ್ಳಾಗಡ್ಡಿ ಆಮೇಲೆ ಇದನ್ನೆಲ್ಲನೂ ಗಡ್ಗೆಗೆ ಹಾಕಿ ಇಟ್ಕೊಳಕತ್ತೀನಿ. ಡೈಲಿ ಯೂಸಿಗೆ ಬೇಕಾಗ್ತೈತಿ. ಹೀಗಾಗಿ ಗಡ್ಗೆಗೆ ಹಾಕಿಟ್ರೆ ಇದು ಫ್ರೆಶ್ ಇರ್ತೈತೆ ರೀ. ಎಲ್ಲ ಹಿಂಗೆ ಒಣಗಿದಂಗೂ ಆಗೋದಿಲ್ಲ, ಏನಾಗೋದಿಲ್ಲ. ಅದಕ್ಕೆ ಗಡ್ಗಾಗ ಇಟ್ಟಿರ್ತೀನಿ ನಾನು ಜಾಸ್ತಿ. ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ. ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.